ಗಂಗಾವತಿ ನಗರದ ಬಸ್ ನಿಲ್ದಾಣ ಆವರಣದಲ್ಲಿ ಇಂದು ಕಾನೂನು ಸೇವಾಗಳ ವಕೀಲರ ಸಂಘ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮಮತೆಯ ತೊಟ್ಟಿಲು ಕಾರ್ಯಕ್ರಮಕ್ಕೆ ಇಂದು ಹಿರಿಯ ಶ್ರೇಣಿಯ ನ್ಯಾಯಾಧೀಶರುಗಳು ಅಧಿಕೃತವಾಗಿ ಉದ್ಘಾಟನೆ ಮಾಡುವ ಮೂಲಕ ಮಮತೆಯ ತೊಟ್ಟಿಲಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಹಿರಿಯ ಶ್ರೇಣಿ ನ್ಯಾಯಾಧೀಶರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ನಮ್ಮ ಅನಾಥ ಮಕ್ಕಳುಗಳು ಹೆಚ್ಚಾಗುತ್ತಿದ್ದು, ತಾಯಂದಿರು ಎಲ್ಲಿಂದರಲ್ಲಿ ಬೀಸಾಕದೆ ಈ ತೊಟ್ಟಿಲಿನಲ್ಲಿ ಹಾಕುವಂತೆ ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ಹಿರಿಯ ನ್ಯಾಯಾಧೀಶರುಗಳು ಸಲಹೆ ನೀಡಿದರು. ಅಲ್ಲ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಸರ್ ಅವರು ಈ ಒಂದು ಮಮತೆಯ ತೊಟ್ಟಿಲು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಉದ್ಘಾಟನೆ ಮಾಡಿದಂಥ ಸದಾನಂದ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ವಿಡಿಯೋ ಇರ್ತಾರೆ, ಫೋಟೋ ಇರ್ತಾರೆ, ಶಿವಪ್ಪ ಮೀಡಿಯಮ್ ವಿಡಿಯೋ ನಾನು ಶಿವಪ್ಪ ಮೀಡಿಯಮ್ ನಿಮಗೆ ಆಗಿದೆ. ಜನ್ಮ ಬರ್ಬೇಕಂತ ಹೇಳಿದ್ರೆ ಒಂದು 84 ಜೀವರಾಶಿಗಳನ್ನು ಕಳೆದುಕೊಂಡು ಮನುಷ್ಯನಾಗಿ ಹುಡ್ತಾನೆ ಅಂತೇಳಿ ಅದು ನಾವು ಭಗವದ್ಗೀತೆಯಲ್ಲಿ ಮತ್ತು ಜೀವನ ಪುರಾಣದಲ್ಲಿ ನೋಡ್ತೇವೆ. ಅದೇ ರೀತಿ ಆ ಒಂದು ಮನುಷ್ಯ ಒಂದು 84 ಲಕ್ಷ ಜೀವರಾಶಿ ನಂತರ ಕಷ್ಟಪಟ್ಟು ಹುಡ್ಕೊಂಡು ಬಂದ ನಂತರ ಆ ಒಂದು ಮಗುವನ್ನು ನಾವು ಒಂದು ತೊಟ್ಟಿ ಇದು ಗಾರ್ಬೇಜಲ್ಲಿ ಅಥವಾ ಬೇರೆ ಕಡೆ ಬಿಸಾಡುವ ಬದಲು ಯಾರಿಗೆ ಮಕ್ಕಳು ಬೇಡ ಅನಿಸುತ್ತೆ ಅವರು ಇಂಥ ತೊಟ್ಟಿಗಳಲ್ಲಿ ಹಾಕಿದರೆ ನಮ್ಮ ಅಧಿಕಾರಿಗಳಿಗೆ ಇದ್ದಾರೆ, ಅವರು ಪ್ರತಿಯೊಬ್ಬರು ಅದನ್ನು ನೋಡಿಕೊಂಡು ಅದನ್ನು ಮಗುವನ್ನು ತಗೊಂಡು ಪಾಲನೆ ಮತ್ತು ಪೋಷಣೆಯನ್ನು ಮಾಡ್ತಾರೆ. ಅದೇ ರೀತಿ ಸುಮಾರು 2015ರಿಂದ 74 ಮಕ್ಕಳು ಇಲಾಖೆಗೆ ಸಿಕ್ಕಿದೆ. ಅದು ಸಿಕ್ಕಿದಲ್ಲಿ ಸುಮಾರು 19 ಬಿಟ್ಟು ಹೋಗಿರುವಂಥ ಮಕ್ಕಳು ಮತ್ತು ಇನ್ನೊಂದು 23 ಮಕ್ಕಳು ಅದನ್ನು ಅವರು ಸರೆಂಡರ್ ಮಾಡಿದ್ದಾರೆ. ಅದನ್ನು ಬೇರೆ ಬೇರೆ ದೇಶದಲ್ಲೂ ಸಹ ಮಗುವನ್ನು ಸ್ಪೇನ್ ದೇಶದಲ್ಲಿ ಒಂದು ಮಗು ಮತ್ತು ಸ್ವೀಡನ್ ದೇಶದವರು ಒಂದು ಮತ್ತು ಅಮೇರಿಕಾದಲ್ಲಿ 2 ಮಗುವನ್ನು ಇಲ್ಲಿವರೆಗೆ ಅಡಾಪ್ಷನ್ಗೆ ತೊಗೊಂಡಿದ್ದಾರೆ. ಮತ್ತು ಇದೇ ದೇಶದಲ್ಲಿ ಸುಮಾರು 38 ತಂದೆ ತಾಯಿಯರು ಅವರು ಮಕ್ಕಳನ್ನು ಅಡಾಪ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ತೆಲುಗಲ್ಲಿ ಒಂದು ಮಾತಿದೆ, ಅದು ಎನ್ನೋ ನೀಚ ಜನ್ಮలో ಇದು ತತ್ವರ್ವ అదే ఎన్నో నీచ జన్మలో తర్వాత మనుష్య జన్మ లభిస్తుంటే ಅದು దానిని ಅದು ಇದು ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕಂತೇಳಿ ನಾವು ಅದರಲ್ಲಿ ಒಂದು ಮಾತಿದೆ. ಅದೇ ರೀತಿ ಇವರು ವಕೀಲರಾದ ಎಚ್.ಎನ್. ಕುಮಾರ್ ಅವರು, ಟಿ.ವಿ. ಕುಲ್ಕರ್ ಅವರು ಕಾಣಿಕೆಯನ್ನು
ಕಲಿಕೆ ತೊಟ್ಟೆಯನ್ನು ಕಾಣಿಕೆಯನ್ನಾಗಿ ಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಅವರು ಉಳಿದ ತಾಲೂಕುಗಳಲ್ಲೂ ಸಹ ಇದೇ ರೀತಿ ತೊಟ್ಟೆಗಳನ್ನು ಕಾಣಿಕೆಗೆ ನೀಡ್ತಾರೆ ಅಂತೇಳಿ ಹೇಳಿದ್ದಾರೆ. ಈಗ ಸಹ ಅವರಿಗೆ ನಾನು ಒಂದು ಧನ್ಯವಾದ ಹೇಳ್ತೇನೆ. ಯಾಕೆ ಮಾಡಬಾರ್ದು ಅಂತ ಬಂದಿದ್ದು. ಆಮೇಲೆ ನಮ್ಮ ಒಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಹಿಂದೆ ಒಂದು ನನಗೆ ಹೇಳಿದರು, ಇಲ್ಲಿ ಯಾಕೆ ಆಗಿಲ್ಲ. ಮತ್ತು ಒಂದು ಇನ್ಸಿಡೆಂಟ್ ನನಗೆ ನೆನಪು ಮಾಡಿದ್ರು. ಮರಳಿ ಭಾಗದಲ್ಲಿ ಒಂದು ಮಗುನ ಗಂಟೆಯಲ್ಲಿ ಬಿಸಾಡಿದ್ರು. ಮತ್ತು ಇದೇ ನಮ್ಮ ಬಸ್ ಸ್ಟ್ಯಾಂಡ್ ಒಂದು ಇದು ಟಾಯ್ಲೆಟಲ್ಲಿನೇ ಮಗುನ ಹುಟ್ಟಿದ ಮಗುನೇ ಹಾಕಿ ಹೋಗ್ಬಿಟ್ಟಿದ್ರು. ಸೊ ಈ ಎಲ್ಲ ಒಂದು ಇನ್ಸಿಡೆಂಟ್ಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಮತ್ತು ನಮ್ಮ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗಂಗಾವತಿ ಹಾಗೂ DCPO ಸಾಹೇಬರು ಕೊಪ್ಪಳ ಹಾಗೂ ಮಕ್ಕಳ ಇಲಾಖೆ ಆಮೇಲೆ ಪೊಲೀಸ್ ಠಾಣೆ ಇವರೆಲ್ಲರೂ ಒಂದು ಸಹಯೋಗದೊಂದಿಗೆ ಇವತ್ತೊಂದು ದಿವಸ ಇದನ್ನು ಮಮತೆ ತೊಟ್ಟಿಲನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ಇದ್ರ ಬಗ್ಗೆ ದಯವಿಟ್ಟು ತಾವು ಏನು ನ್ಯೂಸ್ನವರಿದ್ದೀರಿ ಅದ್ರ ಬಗ್ಗೆ ತಿಳಿಸಿ ಜನರಿಗೆ ಅದ್ರ ಬಗ್ಗೆ ಇದನ್ನು ಅರಿಕೆ ಮಾಡಿಕೊಡ್ಬೇಕು. ಯಾಕಂದರೆ ಎಲ್ಲೋ ಹಾಕಿ ಹೇಳಿದ್ರಲ್ಲ ಸಾಹೇಬರು 84 ಜೀವರಾಶಿಗಳು ಆದ ತಕ್ಷಣ ಅದು ನಮ್ಮ ಒಂದು ಮನುಷ್ಯ ಜೀವ ಬರ್ತದೆ. ಈ ಏನಂದರೆ ಈ ಮನುಷ್ಯ ಜನಿಸಿದ ಮೇಲೆ ಜನಿಸೋದು ಅದು ಭಾಗ್ಯ, ಅದನ್ನು ಕೊಲ್ಲಬಾರ್ದು ಯಾರು, ತಂದೆನೇ ಆಗಲಿ ತಾಯಿನೇ ಆಗಲಿ. ಅದೊಂಥರ ಹೇಯ ಕೃತ್ಯ ಮತ್ತು ಅದು ದಂಡನೀಯ ಅಪರಾಧ. ಅದಕ್ಕೆ ಅದೇನೂ ಆಗಬಾರ್ದು. ಅದನ್ನು ಇಲ್ಲಿ ಮಗು ಹಾಕಿ ಹೋಗಿಬಿಟ್ರೆ ಸೊ ನಮ್ಮ ಈ CDP ಇಲಾಖೆಯಿಂದ ಅದನ್ನು ಪದೇ ಪದೇ ನೋಡ್ತಿರ್ತಾರೆ, ಅದನ್ನು ವಾಚ್ ಮಾಡ್ತಿರ್ತಾರೆ. ಅವರು ಅದನ್ನು ನಮ್ಮ ಒಂದು ಆರೋಗ್ಯ ಇಲಾಖೆಯವರು ಅದನ್ನು ನೋಡಿಕೊಂಡು ಅದನ್ನು ಮುಂದೆ ಬೆಳೆಸೋದು, ಅದನ್ನು ನಮ್ಮ ಒಂದು ಕ್ಲಾರಾ ಸಮಿತಿ ಅವೆಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಂತವಾಗಿ ಎಲ್ಲ ಇದೆ. ಸೊ ಆ ಪ್ರಕಾರ ಆ ಮಗುನ ಬೆಳವಣಿಗೆ ಮಾಡಿದ್ರೆ ಅದಕ್ಕೆ ನಾವು ಈ ಮಗುವಿನ ಒಂದು ರಕ್ಷಣೆ ಸಲುವಾಗಿ ಈ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಸೊ ಇವತ್ತಿನ ದಿವಸ ನಾವು ಏನು ಅಂದ್ಕೊಂಡಿದ್ವಿ ಅದು ಒಂದು ಸಕ್ಸಸ್ ಆಗಿದೆ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ದಯವಿಟ್ಟು ಎಲ್ಲರಿಗೂ ತಿಳಿಸಿದೆ ಅಂತ ನಾನು ನೋಡ್ತಾ ಇದ್ದೀವಿ ಏನೆಲ್ಲ ಆಗ್ತಿದೆ ಅಂತ. ಇದು ಹೆಣ್ಣು ಒಂದು ಮಗು ಜನ್ಮ ಕೊಡ್ಬೇಕಂದ್ರೆ ಅವರು 9 ತಿಂಗಳ ಹೆಣ್ಣು ಮತ್ತು ಅದನ್ನು ಜನ್ಮ ಕೊಡ್ತಾರೆ. ಆದರೆ ಅನಿವಾರ್ಯ ಕಾರಣದಿಂದ ಯಾವ ತಾಯಿ ಕೂಡ ಮಗುವನ್ನು ತೊಟ್ಟಿಗೆ ಬಿಸಾಕಬೇಕು ಇದನ್ನು ಮಾಡಬೇಕಂತೇಳಿ ಅವ್ರ ಇಚ್ಛೆ ಇರೋದಿಲ್ಲ. ಆದರೆ ಕೆಲವೊಂದು ಅನಿವಾರ್ಯ ಸಂದರ್ಭದಲ್ಲಿ ಆ ಮಹಿಳೆಗಾಗಿರ್ಬೋದು, ತಾಯಿಗಾಗಿರ್ಬೋದು, ಅಥವಾ ಅವ್ರ ಕುಟುಂಬದವ್ರಿಗಾಗಿರ್ಬೋದು, ಏನೋ ಒಂದು ಅನಿವಾರ್ಯ ಕಾರಣದಿಂದ ಅದು ಮಗು ಬೇಡವಾಗಿರ್ಬೋದು. ಅಂಥ ಸಮಯದಲ್ಲಿ ಅವರು ಎಲ್ಲೆಲ್ಲ ಬೀಸಾಡೋಕ್ಕಿಂತ ಈ ಮಮತೆ ತೊಟ್ಟಿಲು ಇದರಲ್ಲಿ ಹಾಕಿದರೆ ಅದಕ್ಕೊಂದು ಉತ್ತಮ ಜೀವನ ಸಿಗುತ್ತೆ. ಯಾಕಂದರೆ ಸಂವಿಧಾನ ಅಡಿಯಲ್ಲಿ ಹಲವಾರು ಕಾನೂನುಗಳನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಗರ್ಭದಲ್ಲಿ ಇರುವಂಥ ಮಗು ಕೂಡ ಅದರದೇ ಆದಂಥ ಹಕ್ಕುಗಳಿದೆ. ಇವನ್ ಭೂಮಿ ಮೇಲೆ ಬಂದರೂ ಕೂಡ ಅದರದೇ ಆದ ಹಕ್ಕುಗಳಿದೆ. ಅದು ಒಬ್ಬ ಮನುಷ್ಯ ಭೂಮಿ ಮೇಲೆ ಇದ್ದಾನಪ್ಪ ಅಂತಂದ್ರೆ ಅವರು ಒಂದು ಡಿಗ್ನಿಫೈಡ್ ಲೈಫನ್ನು ಲೀಡ್ ಮಾಡಬೇಕು. ರೈಟ್ ಟು ಲೈಫ್ ಅಂತೇಳಿ ನಾವು ಹೇಳ್ತೀವಿ. ಒಬ್ಬ ಮನುಷ್ಯ ಹುಟ್ಟಿದಾಗಿಂದಲೂ ಕೂಡ ಅವನೊಂದು ಡಿಗ್ನಿಫೈಡ್ ಲೈಫನ್ನು ಲೀಡ್ ಮಾಡಬೇಕು ಅಂತೇಳಿ ರೈಟ್ ಟು ಲೈಫ್ ಅಂತ ನಾವು ಹೇಳ್ತೀವಿ. ಆದರೆ ಈ ಮಗು ಏನೋ ಅರಿಯದ ಮಗುನ ನಾವು ಎಲ್ಲೋ ಬಿಸಾಕಿ ಹೋದ್ವಿ ಅಂದರೆ ಆ ಮಗುನ ರಕ್ಷಣೆ ಮಾಡಲಿಕ್ಕೆ ಯಾರೂ ಇರೋದಿಲ್ಲ. ಅದಕ್ಕೆ ನಮ್ಮ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ, ಮಮತೆ ತೊಟ್ಟಿಲನ್ನು ಈ ರೀತಿ ಮಾಡಿದರೆ ಆ ಮಗುವಿನ ಹಕ್ಕುಗಳು ಏನಿದ್ದಾವೆ ಅದನ್ನು ಯಾರು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥದ್ದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂಥೇಳಿ ಉದ್ದೇಶದಿಂದನೇ ಇದು ಮಮತೆ ತೊಟ್ಟಿಲನ್ನು ನಾವು ಮಾಡಿದ್ದೀವಿ. ಅದಕ್ಕೆ ದಯಮಾಡಿ ಇಲ್ಲಿ ಗಂಗಾವತಿಯ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಏನಂದರೆ, ಯಾರಾದರೂ ನಿಮ್ಮ ಗಮನಕ್ಕೆ ಅಂದರೆ ಇದರ ಬಗ್ಗೆ ಅರಿವನ್ನು ಮೂಡಿಸಿದೆ ಅವ್ರಿಗೆ. ಹಿಂಗೆ ಎಲ್ಲ ಮಮತೆ ತೊಟ್ಟಿಲು ಇಲ್ಲಿ ಮಾಡಿದ್ದಾರೆ, ಯಾರಿಗಾದ್ರೂ ಬೇಡವಾದ ಮಗು ಇತ್ತಂದರೆ ಇಲ್ಲಿ ಹಾಕ್ಬೋದು, ಅದಕ್ಕೊಂದು ಒಳ್ಳೆಯ ಭವಿಷ್ಯ ಸಿಗ್ತದೆ ಅಂತ ಹೇಳಿ ಯಾಕೆ ಮಾಡಿದ್ದು, ಯಾವ ಉದ್ದೇಶಕ್ಕೆ ಮಾಡಿದ್ದು ನಂದು ಅಂತ ಎಲ್ಲ ಮಾಧ್ಯಮ ಮಿತ್ರರು ಕಳಕಳಿ ವಿನಂತಿ ಏನಂತಂದರೆ, ನಾವೆಲ್ಲರೂ ಇಂಥ ಕಾರ್ಯಕ್ರಮ ಆದರೆ ಇಂಥ ಕಾರ್ಯಕ್ರಮ ಇಂಥ ಒಂದು ಯೋಜನೆ ಮಾಡಿದ್ರು ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ ಒಂದು ನಮ್ಮ ಗಂಗಾವತಿ ತಾಲೂಕಲ್ಲಿ ಒಂದು ಪ್ಲೇಸ್ ಮಾಡ್ಯಾರ ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕಂತಂದರೆ ಪ್ರತಿ ಮಾಧ್ಯಮದವರು ಪ್ರತಿ ಮನೆಗೂ ಮುಟ್ಟುವಂಗೆ ನೀವು ಸುದ್ದಿ ಮಾಧ್ಯಮ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸುಮ್ಮನೆ ನಾವು ಬಂದು ಉದ್ಘಾಟನೆ ಮಾಡೋದಂತ ಇದ್ರ ಫಲ ಸಿಗಲ್ಲ. ಮತ್ತು ಇಲಾಖೆಯವರು ಮಾಡಿರೋ ಕಾರ್ಯಕ್ರಮ ಒಳ್ಳೆಯ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ನಮ್ಮ ಇಬ್ಬರು ವಕೀಲರು, ಅವರು ಈ ಯೋಜನೆಗೆ ತೊಟ್ಲೆ ಕೊಟ್ಟರು, ಅವ್ರಿಗೆ ಇವರು ಒಳ್ಳೆಯದು ಮಾಡಲಿ. ಹಾಗೂ ಇದೇ ರೀತಿ ಬೇರೆ ಕಡೆ ಎಲ್ಲಿನೂ ತೊಟ್ಲೆ ಯೋಜನೆ ಮಾಡಿದರೆ ಅವ್ರ ಕಡೆಯಿಂದ ಕೊಡುವಂಥ ಶಕ್ತಿ ಇವರು ಕೊಡಲಿ ಅಂತೇಳಿ ಆರೈತ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಸಿ ಮಾತಾಡೋಕ್ಕೆ ಇಲಾಖೆಯಿಂದ ಆಯೋಜಿಸಲಾಗಿರ್ತದೆ. ನಾವು ನೋಡ್ತಾ ಇದ್ದೀವಿ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಈ ಅಬಂಡಂಟ್ ಈಗ ತಾನೇ ಜನಿಸಿದಂಥ ಶಿಶುಗಳನ್ನು ಎಲ್ಲಿ ಬೇಕಲ್ಲಿ ಹಾಕಿ ಹೋಗ್ತಾರೆ. ಗಟರ್ನಾಗ ಹಾಕ್ತಾರೆ, ಮತ್ತು ಪೈಖಾನೆ ಒಳಗೆ ಹಾಕ್ತಾರೆ, ಮತ್ತು ಎಲ್ಲಿ ಕಂಟಿಗಳಿಗೆ ಹಾಕ್ತಾರೆ. ಎಲ್ಲೋ ಒಂದು ಕಡೆ ಹಾಕಿ ಅವುಗಳ ವಿವಿಧ ಕಾರಣಗಳಲ್ಲಿ ಅವ್ರಿಗೆ ಬೆಳಗಿರುತ್ತೆ ಮಗು ಎಲ್ಲೇ ಹಾಕಿ ಹೋಗ್ಬಿಡ್ತಾರೆ. ಕೆಲವು ಮಗು ಸತ್ತ ಸ್ಥಿತಿಯಲ್ಲಿ ನಮಗೆ ಪತ್ತೆ ಆಗ್ತಾವೆ. ಅವುಗಳನ್ನು ನಾವು ಕಾನೂನು ಪ್ರಕಾರ
ಕೇಸ್ ಮಾಡಿ ಮಾಡ್ತೀವಿ. ಆದರೆ ಯಾರು ಹಾಕಿರ್ತಾರೆ ಅನ್ನೋದು ನಮಗೆ ಟ್ರೇಸ್ ಆಗೋದಿಲ್ಲ. ಇಲ್ಲಿವರೆಗೂ ಯಾವ ಟ್ರೇಸ್ ಆಗಿಲ್ಲ. ಭಾಳಷ್ಟು ಶಿಶು ಈ ಪ್ರಕರಣಗಳಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವರು ಯಾರು ಆ ಮಗುವನ್ನು ಹಾಕಿದಿರ್ತಾರೆ ಅವರು ಟ್ರೇಸ್ ಆಗೋದು ಭಾಳ ಕಷ್ಟ. ಮತ್ತು ಈ ಒಂದು ಏನು ಮಮತೆ ತೊಟ್ಟಿಲ್ಲ ಅಂತೇಳಿ ಈಗ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕು. ಯಾರು ತಮಗೆ ವಿವಿಧ ಕಾರಣಗಳಿಗಾಗಿ ಮಗು ಬೇಡಾಗಿರ್ತಾರ ನಿಮ್ಮಲ್ಲಿ ಇದನ್ನು ಸದುಪಯೋಗ ಮಾಡಿಕೊಂಡು ಮಗುವಿಗೆ ಒಂದು ಜೀವ ಕೊಟ್ಟರೆ ಅದು ಬೇರೆ ಯಾರಾದರೂ ಸಾಕೋತಾರ, ಏನೋ ಯಾರಿಗೂ ಮಕ್ಕಳಿಲ್ಲ ಅವರು ಸಾಕೊತಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ CDP ಅವರಿಗೆ ಮತ್ತು ಕಾನೂನು ಸೇವಾ ಪ್ರಾಧಿಕಾರದವರಿಗೆ ಧನ್ಯವಾದಗಳು. ಉದ್ಘಾಟನೆ ಕಾರ್ಯಕ್ರಮ ಏನಿದೆ ಅದು ಒಳ್ಳೆಯದೇ. ಯಾಕಂದರೆ ಯಾವುದೇ ಒಬ್ಬ ತಾಯಿ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ತಮಗೆ ಹುಟ್ಟಿದ ಮಗು ಸಾಕೋಕ್ಕಾಗದೇ ಇದ್ದರೂ ಯಾವುದೇ ಒಂದು ತೊಂದರೆಗೊಳಗಾದರೂ ಅಂಥ ಮಗುವನ್ನು ಇಲ್ಲಿ ತಂದು ಹಾಕಿದರೆ ರಕ್ಷಣೆ ಮಾಡುವಂಥ ಸಂಸ್ಥೆಗಳು ಇದ್ದಾವೆ ಮತ್ತು ಶಿಶು ಅಭಿವೃದ್ಧಿಗಳು ಅಧಿಕಾರಿಗಳು ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾರೆ. ಆದ ಕಾರಣ ಯಾವುದೇ ಒಬ್ಬ ತಾಯಿ ತನ್ನ ಮಗುವನ್ನು ಚರಂಡಿಯಲ್ಲಿ ಒಗೆಯೋದಾಗಲಿ, ಬಚ್ಚಲದಲ್ಲಿ ಒಗೆಯೋದಾಗಲಿ ಮತ್ತು ಮುಳ್ಳುಗಂಟಿಗಳಲ್ಲಿ ಒಗೆಯೋ ಬದಲು ಅವರ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ ಈ ಒಂದು ಮಮತೆಯ ತೊಟ್ಟಿಲನ್ನು ಒಂದು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಆ ಮಗುವನ್ನು ತಂದು ಹಾಕಿದರೆ ಅದರ ಒಂದು ಮಗುವಿನ ಒಂದು ಜೀವ ಉಳಿಸಿ ಮತ್ತು ಮುಂದೆ ಆ ಮಗುನೇ ಒಂದು ದೇಶದ ಭದ್ರ ಬುನಾದಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಯಾಕಂದರೆ ತಂದೆ ತಾಯಿ ಇಲ್ಲದ ಮಗು ಅತಿ ಜಾಣತನ ಇರುತ್ತೆ. ಯಾಕಂದರೆ ನಾನು ನೋಡಿದ ಪ್ರಕಾರ ತಂದೆ ತಾಯಿ ಇದ್ದ ಮಕ್ಕಳು 90% ದಡ್ರಿದ್ರೆ ತಂದೆ ತಾಯಿ ಇಲ್ಲದ ಮಕ್ಕಳು 100% ಇಂಟೆಲಿಜೆಂಟ್ ಇರ್ತಾರೆ. ಅಂಥ ಒಂದು ಸಂದರ್ಭ ಬರ್ಬೋದು. ಆದ ಕಾರಣ ಎಲ್ಲ ತಾಯಂದ್ರಿಗೆ ಹೇಳ್ತಾ ಇದ್ದೀನಿ, ನೀವು ಅನಿವಾರ್ಯ ಕಾರಣದಿಂದ, ಯಾಕಂದರೆ 9 ತಿಂಗಳು ಎತ್ತು ಹೊತ್ತು ಅವರು ಎಲ್ಲಿ ಬೇಕಲ್ಲಿ ಬಿಸಿ ಹಾಕೋಕ್ಕಾಗಲ್ಲ. ಬಟ್ ಮೇಡಮ್ ಅವ್ರು ಹೇಳ್ದಂಗೆ ಅನಿವಾರ್ಯ ಕಾರಣ ಬರ್ಬೋದು ಆ ತಾಯಿಗೆ. ಅಂಥ ಸಂದರ್ಭದಲ್ಲಿ ಈ ಒಂದು ಮಮತೆ ತೊಟ್ಟಿಲಿಗೆ ಆ ಮಕ್ಕಳನ್ನ ಹಾಕಿ ರಕ್ಷಣೆ ಮಾಡ್ತಾರೆ. ಮತ್ತು ಈ ಒಂದು ಮಮತೆ ತೊಟ್ಟಿಲನ್ನ ಕೊಡುಗೆಯಾಗಿ ನಮ್ಮ ಅನ್ವೇಷ್ ಕುಂಬಾರ್ ಮತ್ತು ಸುಲೋಚನಾ ಇವರು ಕೊಡಿಸಿದ್ದಾರೆ. ಅದೇ ರೀತಿ ಅವರು ಜಿಲ್ಲೆಯಾದ್ಯಂತ ಇಂಥ ಒಂದು ಮಮತೆ ತೊಟ್ಟಲು ಕೊಡಿಸ್ಕೋತಾ ಹೋಗಲಿ. ಅವರಿಗೆ ನಮ್ಮ ವಕೀಲರ ಸಂಘ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನ್ಯಾಯಾಧೀಶರ ಪರವಾಗಿ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಉದ್ದೇಶ ಅಂದರೆ ಈಗ ಗಂಗಾವತಿಯಲ್ಲಿ ಮೊನ್ನೆ ಕೂಡ ಲಾಸ್ಟ್ ಒಂದು ವರ್ಷ ಹಿಂದ್ಗಡೆ ಒಂದು ಶೌಚಾಲಯದಲ್ಲಿ ಮಗು ಬಿಸಾಡಿ ಹೋಗಿದ್ದರು. ಆ ಪ್ರಯುಕ್ತ ಮಗು ಡೆತ್ ಆಗಿದ್ದ ಪ್ರಯುಕ್ತ FIR ಮಾಡಿದ್ದೀವಿ ನಾವು ಒಂದು ಕಡೆ. ಅದೇ ಮಗುನೇ ಈಗ ಜಿಲ್ಲೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ತಾಲೂಕಿನಲ್ಲಿ ನಾಲೆಯಲ್ಲಿ ಹಾಕೋದಾಗಲಿ ಅಥವಾ ಕಂಟೆಯಲ್ಲಿ ಹಾಕೋದಾಗಲಿ, ನಾಯಿ ತಿನ್ನೋದಿಲ್ಲ ಮಾಡ್ತಾ ಇದ್ದಾರೆ. ಅದು ಕಾರಣಕ್ಕೋಸ್ಕರ ಬೇಡವಾದ ಮಗುವನ್ನು ಉದಾಹರಣೆ ಈಗ ಕಂಟಿನ್ಯೂ ಆಗಿ ಒಂದು 4 ರಿಂದ 5 ಹೆಣ್ಮಗು ಹುಟ್ಟಿರುತ್ತೆ, 5ನೇದು ಕೂಡ ಗಂಡು ಹುಟ್ಟಿದೆ ಅಂತ ಪ್ರಯತ್ನದಿಂದ ಅದು ಕೂಡ ಹೆಣ್ಣು ಹುಟ್ಟಿದಾಗ ಈ ಥರ ಬಿಸಾಡಿ ಹೋಗೋದಕ್ಕೆ ಇರೋ ಪ್ರಯುಕ್ತವಾಗಿ ಆ ಮಗು ಏನಾದರೂ ಈ ಒಂದು ಮಮತೆ ತೊಟ್ಟಿನಲ್ಲಿ ಹಾಕಿದೆ ಆದಲ್ಲಿ ಅದನ್ನು ತೆಗೆದುಕೊಂಡು ನಾವು ನಮ್ಮ ಇಲಾಖೆ ವತಿಯಿಂದ ಅಮೂಲ್ಯ ಶಿಶುಗ್ರಹ ಅಂತಕ್ಕಂಥ ಅಲ್ಲಿ ನಾವು ಪಾಲನೆ ಮಾಡು. ಮತ್ತು ನೆಕ್ಸ್ಟ್ ಬಾಲಕರ ಬಾಲಮಂದಿರದಲ್ಲಿ ಹಾಕಿ ನೆಕ್ಸ್ಟ್ ನಮ್ಮ ಇಲಾಖೆ ವತಿಯಿಂದಲೂ ರಾಜ್ಯ ಮೇಳ ನಿಲಯ ಅಂತಿದೆ, ನಮ್ಮ ಸ್ಟೇಟ್ನಲ್ಲಿ 8 ಇದೆ. ಆ ರಾಜ್ಯ ಮೇಳ ನಿಲಯದಲ್ಲೂ ಕೂಡ ನಮ್ಮ ಇಲಾಖೆಯವರು ಮದುವೆ ಮಾಡಿಕೊಟ್ಟು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕಿಯರಿಗೆ ಸ್ಪೆಷಲ್ ರಿಸರ್ವೇಷನ್ ಇದೆ. ಅಲ್ಲಿಯೂ ಕೂಡ ಅವರಿಗೆ ಅವಕಾಶ ಕೊಟ್ಟು ಅವರ ಒಂದು ಜೀವನಕ್ಕೆ ಅವ್ನು ಮದುವೆ ಕೂಡ ಮಾಡಿಕೊಡ್ತೀನಿ ಇಲಾಖೆ ವತಿಯಿಂದ. ಅದು ಕಾರಣಕ್ಕೋಸ್ಕರ ಯಾರಾದರೂ ಇಲ್ಲಿ ತೊಟ್ಲು ಹಾಕೋದಕ್ಕಿಂತ ಮುಂಚಿತವಾಗಿ ತಮ್ಮ ಹತ್ರ ಯಾರಾದರೆ ಉದಾಹರಣೆ ಬೇಡವಾದ ಮಗು ನನಗೆ ಸಾಕಾಗ್ತಾ ಇಲ್ಲ, ನಮ್ಮ ತಂದೆ ಇಲ್ಲ ಸಾಕಾಗ್ತಾ ಇಲ್ಲ ಅಂದರೆ ನಮ್ಮ ಇಲಾಖೆ ಕೊಟ್ಟಿದೆ, ಅದನ್ನು ನಮ್ಮ ಇಲಾಖೆದವರು ನಾವು ನೋಡ್ಕೊಳ್ತೀವಿ ಅನ್ನೋಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಅವ್ರ ಫ್ಯಾಮಿಲಿ ಇರ್ತಕ್ಕಂಥ ಮಾಹಿತಿ ನಾವು ಹೈಡಾಗಿ ಇಡ್ತೀವಿ. ನಾವು ಯಾವುದೇ ರೀತಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಅವರಿಗೂ ಯಾವ ರೀತಿ ತೊಂದರೆ ಆಗೋದಿಲ್ಲ ಅಂತ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇದು ಸದ್ಬಳಕೆ, ಸಾರ್ವಜನಿಕರು ಸದ್ಬಳಕೆ ಮಾಡ್ಕೊಳ್ಬೇಕನ್ನೋದು ಒಂದು ಉದ್ದೇಶದ ಇದು ಒಂದು ಕಾರ್ಯಕ್ರಮ. ಅದು ಕಾರಣಕ್ಕೋಸ್ಕರ ಗೌರವಾನ್ವಿತ ಶ್ರೀ ಸದಾನಂದ ನಾಗಭೂಷಣ್ ಅವರು